ನಮಸ್ಕಾರ ಪ್ರಿಯ ವೀಕ್ಷಕರೇ, ಬೇಬಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಜನಮನ ಗೆದ್ದ ಐಎಎಸ್ ಅಧಿಕಾರಿ ಮಹಾಂತೇಶ್ ಬಿಳಗಿ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಈ ವಿಷಯ ಇಡೀ ರಾಜ್ಯಕ್ಕೆ ನುಂಗಲಾರದ ತುತ್ತಾಗಿದೆ. ಬಡತನ ಮೆಟ್ಟಿ ಬೆಳೆದಂತ ಬುದ್ಧಿವಂತ ನಮ್ಮೆಲ್ಲರಿಂದ ಮರೆಯಾಗಿದ್ದಾರೆ. ಆದ್ರೆ ಇವರ ಸಾವು ಎಮನ ಪ್ಲಾನ್ ಆಗಿತ್ತಾ ಅಥವಾ ಪ್ರೀ ಪ್ಲಾನ್ ಮರ್ಡರ್ ಎನ್ನುವ ಕೆಲವು ಅನುಮಾನ ಸೃಷ್ಟಿಯಾಗ್ತಾ ಇದೆ. ಹಾಗಿದ್ರೆ ಇವರ ಸಾವು ಸಂಭವಿಸಿದ್ದು ಹೇಗೆ? ಇಲ್ಲಿದೆ ಸ್ಪೆಷಲ್ ರಿಪೋರ್ಟ್. ನಾನು ಪ್ರಿಯಾಂಕಾ. 51 ವರ್ಷದ ಬಿಳಗಿಯವರು ಹಲವು ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ್ರು. ಸಂಬಂಧಿಕರ ವಿವಾಹ ಕಾರ್ಯಕ್ರಮಕ್ಕೆ ಅಂತ ವಿಜಯಪುರದಿಂದ ಕಲಬುರಗಿಗೆ ತೆರಳುತ್ತಾ ಇದ್ದ ವೇಳೆ ಜೇವರ್ಗಿ ತಾಲೂಕಿನ ಗೌನಹಳ್ಳಿ ಕ್ರಾಸ್ ಬಳಿ ಏಕಾಏಕಿ ಕಾರಿಗೆ ನಾಯಿ ಅಡ್ಡ ಬಂದಿದೆ ಅಂತೆ. ಅದನ್ನ ಉಳಿಸೋದಕ್ಕೆ ಹೋಗಿ ಕಾರು ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಪಕ್ಕಕ್ಕೆ ಕಾರ್ ಪಲ್ಟಿಯಾಗಿದೆ ಅಂತೆ. ಇವೆಲ್ಲವೂ ಅಂತೆ ಕಂತೆಗಳು. ಘಟನೆಯಲ್ಲಿ ಐಎಎಸ್ ಅಧಿಕಾರಿ ಮಹಾಂತೇಶ್ ಬಿಳಗಿ ಸೇರಿದಂತೆ 4 ಜನ ಸಾವನ್ನಪ್ಪಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ನಮಗೂ ನಿಮ್ಗೂ ಗೊತ್ತಿರುವಂತಹ ವಿಚಾರ. ಆದ್ರೆ ಇದರ ಇನ್ಸೈಡ್ ಸ್ಟೋರಿನೇ ಬೇರೆ ಇದೆ ಅನ್ನೋದು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಊಹಾಪೋಹಕ್ಕೆ ಕಾರಣವಾಗಿದೆ. ಕಾರಿನಲ್ಲಿ ಕಾರು ಚಾಲಕ ಸೇರಿದಂತೆ ಮಹಾಂತೇಶ್ ಬಿಳಗಿ ಹಾಗೂ ಅವರ 3 ಸಹೋದರರು ಇದ್ರು. ಆದ್ರೆ ಈ 5ರಲ್ಲಿ 4 ಮೃತಪಟ್ಟಿದ್ದು, ಬದುಕಿ ಉಳಿದವರು ಒಬ್ರೇ ಆಗಿದ್ದಾರೆ. ಹಾಗಿದ್ರೆ ಬದುಕಿ ಉಳಿದ ಆ ವ್ಯಕ್ತಿ ಯಾರು? ಅವರು ಬೇರೆ ಯಾರೂ ಅಲ್ಲ, ಕಾರು ಚಾಲಕ. ಇಲ್ಲಿಯೇ ನೋಡಿ ಅನುಮಾನ ಶುರುವಾಗೋದು. ಆತನ ಹೆಸರು, ಆತನ ವಿಳಾಸ ಹಾಗೆ ಆತನ ಮಾಹಿತಿ ಇದುವರೆಗೂ ಲಭ್ಯವಾಗಿಲ್ಲ ಅನ್ನುವ ಸುದ್ದಿ ಕೂಡ ಹರಿದಾಡ್ತಾ ಇದೆ. ಆದ್ರೆ ಕಾರು 3-4 ಸಾರಿ ಪಲ್ಟಿಯಾದ್ರೂ ಕಾರು ಚಾಲಕ ಬದುಕಿ ಉಳಿದಿದ್ದು ಹೇಗೆ? ಈ ಪ್ರಶ್ನೆಗಳೇ ಇದೀಗ ಐಎಎಸ್ ಅಧಿಕಾರಿ ಮಹಾಂತೇಶ್ ಬಿಳಗಿಯ ಸಾವು ಸಹಜ ಸಾವಲ್ಲ, ಸಾವಿನ ಹಿಂದೆ ಯಾರದ್ದೋ ಕೈವಾಡ ಇದೆ ಎನ್ನುವ ಅನುಮಾನಕ್ಕೆ ಪುಷ್ಟಿ ಕೊಟ್ಟಿದೆ. ನಮ್ಮ ನಾಡಿನಲ್ಲಿ ನಿಷ್ಠಾವಂತ, ಪ್ರಾಮಾಣಿಕ, ಸತ್ಯ, ನ್ಯಾಯ ಅಂತ ಸಾಕ್ತಿರುವಂತಹ ಪ್ರಾಮಾಣಿಕ ಅಧಿಕಾರಿಗಳ ಸಂಖ್ಯೆ ಅತ್ಯಂತ ಕಡಿಮೆ ಇದೆ. ಅದು ನಮಗೂ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಭ್ರಷ್ಟ ರಾಜಕಾರಣಿಗಳಿಗೆ, ಮಾಫಿಯಾಗೆ ತಲೆಬಾಗದೆ ನಿಯತ್ತಿನಿಂದ ಕೆಲಸ ಮಾಡುವಂತಹ ಅಧಿಕಾರಿಗಳು ಸಾವನ್ನಪ್ಪೋದು ಅಪಘಾತದಲ್ಲಿ ಅಥವಾ ಆತ್ಮಹತ್ಯೆಯಲ್ಲಿ. ಇಂತಹ ಅನೇಕ ನಿಷ್ಠಾವಂತ ಅಧಿಕಾರಿಗಳ ಸಾವು ನಮ್ಮ ಕಣ್ಮುಂದೆ ಇದೆ. ಇದುವರೆಗೂ ಐಎಎಸ್ ಅಧಿಕಾರಿಗಳ ಸಾವಿನ ಸತ್ಯ ಸಂಪೂರ್ಣವಾಗಿಲ್ಲ. ಡಿಕೆ ರವಿ ಸಹ ಸೂಸೈಡ್ಗೆ ಶರಣಾದ್ರು ಅಲ್ವೇ? ಅದೇ ರೀತಿ ಸಾಕಷ್ಟು ಐಎಎಸ್ ಅಧಿಕಾರಿಗಳು ಸದ್ದಿಲ್ಲದೆ ಸಾವಿನ ಮನೆ ಸೇರ್ತಾ ಇದ್ದಾರೆ. ಈಗ ಮಹಾಂತೇಶ್ ಬಿಳಗಿ ಎನ್ನುವ ನಿಷ್ಠಾವಂತ ಅಧಿಕಾರಿಯ ಸರದಿ. ಇವರ ಸಾವಿನ ಸುದ್ದಿ ಕೇಳಿ ಈಗಾಗಲೇ ಹಲವರಲ್ಲಿ ಹಲವು ಅನುಮಾನಗಳು ಹುಟ್ಟಿವೆ. ಇದು ಸಹಜ ಸಾವಲ್ಲ, ಕೊಲೆ ಅಂತ ಘಂಟಾಘೋಷವಾಗಿ ಹೇಳ್ತಿದ್ದಾರೆ. ಹೇಳುವುದಕ್ಕೆ ಕಾರಣವೂ ಇದೆ. ಬಡತನದಲ್ಲಿ ಹುಟ್ಟಿ ಬೆಳೆದಂತಹ ಮಹಾಂತೇಶ್ ಬಿಳಗಿಯವರು ಹೇಳಿರುವ ಹಾಗೆ ಅವರ ತಾಯಿ 30 ರೂಪಾಯಿ ವಿಧವಾ ವೇತನ ಪಡೆಯೋದಕ್ಕೆ ಸಾಕಷ್ಟು ಅಧಿಕಾರಿಗಳ ಕಾಲಿಗೆ ಬಿದ್ದಿದ್ರಂತೆ. ಲಂಚ ಕೊಟ್ಟ ಮೇಲೆಯೇ ಅವರ ತಾಯಿಗೆ ವಿಧವಾ ವೇತನವನ್ನ ಕೊಡ್ಲಾಗಿತ್ತಂತೆ. ಇದನ್ನೆಲ್ಲ ಅನುಭವಿಸಿದ ಅವರು ಬಡವರ ಕಷ್ಟಕ್ಕೆ ನೆರವಾಗಬೇಕು, ಭ್ರಷ್ಟ ಅಧಿಕಾರಿ ಆಗ್ಬಾರ್ದು, ಭ್ರಷ್ಟ ರಾಜಕಾರಣಿಗಳ ಕೈಗೊಂಬೆ ಆಗ್ಬಾರ್ದು ಅಂತ ನ್ಯಾಯದ ದಾರಿಯಲ್ಲೇ ನಡೀತಾ ಇದ್ರು. ಹೀಗಾಗಿ ಕೆಲ ರಾಜಕೀಯ ಮಾಫಿಯಾ ವಿರೋಧವನ್ನ ಕಟ್ಟಿಕೊಂಡಿರಬಹುದೇನೋ. ಈ ಕಾರಣಕ್ಕಾಗಿಯೇ ಅವರನ್ನ ಕೊಲೆ ಮಾಡಿರಬಹುದು ಎನ್ನುವ ಅನುಮಾನ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತವಾಗ್ತಾ ಇದೆ. ಯಾವಾಗ ಐಎಎಸ್ ಅಧಿಕಾರಿ ಮಹಾಂತೇಶ್ ಬಿಳಗಿ ಅವರ ಸಾವಿನ ಸುದ್ದಿ ಹೊರಬಿತ್ತೋ, ಲಾಯರ್ ಜಗದೀಶ್ ಇದು ಪಕ್ಕಾ ಕೊಲೆ ಅಂತ ತಮ್ಮ ಲಾಯರ್ ಬುದ್ಧಿಯನ್ನ ವ್ಯಕ್ತಪಡಿಸಿದ್ರು. ಅದೇನೇ ಇದ್ರೂ ಸರಿಯಾಗಿ ತನಿಖೆ ನಡೆದ್ರೆ ನಿಷ್ಠಾವಂತ ಅಧಿಕಾರಿಯ ಸಾವು ಸಹಜವೋ ಅಥವಾ ಕೊಲೆಯೋ ಅಂತ ಗೊತ್ತಾಗತ್ತೆ. ನೀವೇನ್ ಹೇಳ್ತೀರಾ? ಇದು ಈ ಹೊತ್ತಿನ ಸ್ಪೆಷಲ್ ರಿಪೋರ್ಟ್. ನೋಡ್ತಾ ಇರಿ ಬೇಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಧ್ವನಿ.